ನನಗೆ ಕೃಷ್ಣ ಬೇರೆಯವರು ಚೆನ್ನಾಗಿ ಮಾಡ್ತಾವ್ರೆ. ಒಳ್ಳೆ ಓಟ್ ಅವ್ರಿಗೆ ಹಾಕ್ಬಿಡೋಣ. ಸಿದ್ದ ಇವರೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೋಡಿ, ಚೆನ್ನಾಗಿದೆ ಅಂತ ಎಲ್ಲ ಮಾಡಿ ಖಾಲಿ ಮಾಡ್ತೀವಿ ಅಂತ, ಚೆನ್ನಾಗಿ ಬೆಂಗಳೂರು ಚೆನ್ನಾಗಿರಲಿ ಅಂತ ಅವರು ಹೇಳ್ತಾರೆ ನೋಡಿ. ಹೇಳ್ತಾರೆ ತಾನೆ, ಬೆಂಗಳೂರು ಚೆನ್ನಾಗಿರಲಿ ಆರಾಮಾಗಿ ಜನ ಫುಟ್ಪಾತ್ ವ್ಯಾಪಾರ ಮಾಡ ಅಂತಲ್ಲ. ಎಲ್ಲ ಕಡೆಯಿಂದ ಬಂದು ರೋಡ್ ಕೂತ್ಕೊಂಡ್ಬಿಡಿ, ಜಾಗನೇ ಬಿಡಲ್ಲ, ಹೊಡೆದಾಡ್ತಾರೆ. ನಮ್ಗೆ ಜಾಗ ಬಿಡಿ, ನಮಗೆ ಅವಾಜ್ ಹಾಕ್ತಾರೆ. ಏನಕ್ಕೆ ಅವಾಜ್ ಹಾಕ್ಬೇಕು ಅವರು? ಮನೆ ಕೂತ್ಕೊಂಡು ವ್ಯಾಪಾರ ಮಾಡಲಿ, ಎಲ್ಲಾರು ಒಂದು ಕಡೆ ಸೈಡಾಗಿ ಕೂತ್ಕೊಂಡು ವ್ಯಾಪಾರ ಮಾಡಲಿ. ಗೌರ್ಮೆಂಟವ್ರು ಗಾಡಿ ಕೊಡ್ತಾರಂತ, ಈಗ ತಗೊಂಡು ಓಡಾಡಲಿ, ವ್ಯಾಪಾರ ಮಾಡಲಿ ಬೇಡ ಅಂದಾರ. ಅದು ಕೊಡ್ತಾರಂತಲ್ಲ ನೆಕ್ಸ್ಟ್ ವೀಕಲ್ಲಿ. ಹಾಂ, ಟೂ ವೀಲರ್ ಎಲ್ಲ ಕೊಡ್ತಾರಲ್ಲ, ಓಡಾಡಲಿ ಬಿಡಿ. ಯಾರು ರೋಡ್ ಬರ್ತಾರೆ? ರೋಡ್ ಬನ್ನಿ ಮತ್ತೆ ಎತ್ತಿಸೋದು, ಫೈನ್ ಹಾಕೋದು ಪೊಲೀಸರು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಅವ್ರೇನು ಡ್ಯೂಟಿ ಮಾಡಕ್ಕಿರತ್ತಾನೆ, ಮಾಡ್ತಾರೆ. ಇಷ್ಟು ದಿನ ಮಾಡಿರೋ ಯಾರು ಬಂದಿರಲ್ಲ, ಒಳ್ಳೆ ಅಧಿಕಾರಿಗಳು, ಒಳ್ಳೆ ಮಿನಿಸ್ಟ್ರು. ಈಗೊಬ್ರು ಬಂದವ್ರೆ ಮಾಡ್ತವ್ರೆ, ಈಗೊಬ್ರು ಒಳ್ಳೆ ಮಿನಿಸ್ಟ್ರು ಬಂದವರೆಲ್ಲ ಮಾಡ್ತಾರಪ್ಪ. ಅವರೆಲ್ಲ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟು ಚೆನ್ನಾಗಿ ಮಾಡ್ತಾರಪ್ಪ. ಒಳ್ಳೆ ಅಂಥ ಮಿನಿಸ್ಟ್ರುಗಳು ಬರಬೇಕು. ಇವರೆಲ್ಲ ಮೊದಲಿದ್ದವರೆಲ್ಲ ನಿದ್ದೆ ಮಾಡ್ಕೊಂಡಿದ್ದ ಮಿನಿಸ್ಟ್ರುಗಳು ಯಾರು ಕೆಲಸ ಮಾಡ್ತಾಯಿಲ್ಲ. 24 ಗಂಟೆ ಎದ್ದಿರ್ತಾರೆ, ಆರಾಮಾಗಿ ಕೆಲಸ ಮಾಡ್ತಾರೆ. ಅದು ಮಧ್ಯೆ 2 ವರ್ಷ ಮುಂದೆ ಬಂದಿದೆ ಕೃಷ್ಣ ಬೈರೇಗೌಡರು, ಇನ್ನೂ ಚೆನ್ನಾಗಿ ಮಾಡಿರೋದು ಕೆಲಸ. ಏನೆಲ್ಲ ರೋಡ್ ಅಭಿವೃದ್ಧಿ ಆಗಬೇಕು, ಟ್ರಾಫಿಕ್ಕು ಕಂಟ್ರೋಲ್ ಆಗಬೇಕು. ಹೇಳ್ಬೇಕಲ್ಲ ಗಾಡಿ ನಿಲ್ಲಿಸ್ತಾರೆ, ಹೇಳ್ಬೇಕಲ್ಲ ಕಸ ಬಿಸಾಕ್ತಾರೆ. ಯಾವ ಸೈಟ್ ಹತ್ರ ನೋಡ್ರಿ ಕಸ ಗುಡ್ಡೆ ಹಾಕೊಂಡಿರ್ತಾರೆ. ಅವೆಲ್ಲ ಕ್ಲೀನ್ ಆಗ್ಬೇಕು ಬೆಂಗಳೂರು, ಅವಾಗ ಇಂಪ್ರೂವ್ಮೆಂಟ್ ಆಗೋದು ಬೆಂಗಳೂರು ಅನ್ನೋದು. ಇಲ್ಲಾಂದರೆ ಒಳ್ಳೆ ಮಸಾಣ ಇದ್ದಂಗೆ ಇರ್ತದೆ ಬೆಂಗಳೂರು ಮಸಾಣ. ಹಾಂ, ಸ್ವಲ್ಪ ಬ್ಯುಸಿಯಾಗಿರ್ತಿತ್ತು, ಇವಾಗೆಲ್ಲ ಚೆನ್ನಾಗಿದೆ, ಏನು ಇದೇನಿಲ್ಲ. ಈಗ ಮೊದಲಾದ್ರೆ ತುಂಬಾ ಕಷ್ಟ ಆಗ್ತಿತ್ತು ಮೇಡಮ್ ಓಡಾಡೋದಕ್ಕೆ. ಹೌದೌದು, ಎಲ್ಲ ಹೆಣ್ಮಕ್ಳೆಲ್ಲ ಓಡಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಬಟ್ ಎನಿವೇ ಎಲ್ಲದರಲ್ಲೂ ಪ್ರಾಬ್ಲಮ್ಮೇ ಇರ್ತಾಯಿತ್ತು. ಈಗೆಲ್ಲ ಸ್ವಲ್ಪ ಸರಿಯಾಗಿದೆ ಎಲ್ಲ ಕಡೆನೂ. ಸ್ವಲ್ಪ ಮತ್ತು ವೆಹಿಕಲ್ಗಳೆಲ್ಲ ಓಡಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಸ್ವಲ್ಪ ಇದಾಗಿದೆ, ಅನುಕೂಲ ಆಗಿದೆ. ಯಾಕಂದ್ರೆ ಎರಡೂ ಬದಿಯಲ್ಲೂ ಇಟ್ಕೊಂಡ್ಬಿಡ್ತಿದ್ರು. ಹೌದೌದು, ಎರಡೂ ಕಡೆನೂ ಇನ್ನೂ ಆಗಬೇಕಾಗಿದೆ. ಯಾಕೆಂದರೆ ಎಲ್ಲ ವೆಹಿಕಲ್ಗಳೆಲ್ಲ ಎರಡೂ ಕಡೆನೂ ಇನ್ನೂ ಅಷ್ಟು ಸ್ಟ್ರಿಕ್ಟಾಗಿ ಏನು ಇನ್ನೂ ತೊಗೊಂಡಿಲ್ಲ. ಇನ್ನೂ ಸ್ವಲ್ಪ ಆಗ್ತಾಯಿದೆ. ಇವರೆಲ್ಲ ಇನ್ನೂ ಟೈಮ್ ಕೊಟ್ಟಿದ್ದಾರೆ, ಸ್ವಲ್ಪ ಇನ್ನೂ ಆಮೇಲೆ ಆಗುತ್ತೆ. ಈಗ ಅಂಗಡಿ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಬಾಡಿಗೆ ಕಟ್ಕೊಂಡು ಇವೆಲ್ಲ ವ್ಯಾಪಾರ ಮಾಡೋರ ಕತೆ ಏನಾಗಬೇಕು? ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ಹೌದು, ಬಟ್ ಏನಂತಂದರೆ ಅದು ಅನಾನುಕೂಲನೇ. ಅವರು ಈ ಸ್ಟಾರ್ಟಿಂಗಿಂದನೂ ಕೊಟ್ಟು ಇದು ಮಾಡಿದಾರಲ್ಲ, ಈ ಕೊಟ್ಟ ಮೇಲೆ ಅವ್ರ ಲೈಫ್ ಅವ್ರು ನೋಡ್ಕೊಳ್ತಾರೆ. ಇವಾಗ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ ಬಿಟ್ಟಿದ್ದಾರೆ. ಬಿಟ್ಟ ಮೇಲೆ ಇವಾಗ ಅವರು ಆಟೋಮೆಟಿಕ್ಕಾಗಿ ನೋಡಿಕೊಂಡು ಅವ್ರಿಗೆ ಬೇರೆ ಅದೇ ಜೀವನ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸರ್, ಈಗ ಬೆಂಗಳೂರು ಅಂತಂದ್ರೆ ಕರ್ನಾಟಕ ಅಂದ್ರೆ ಹೊರಗಿನ ರಾಜ್ಯದವರೇ ಜಾಸ್ತಿ ಅಲ್ವಾ? ಹೌದು, ಹೊರಗಿನವರೇ ಇದ್ದಾರೆ. ಜೀವನ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಮೇಲೆ ಇಲ್ಲಿ ಬರ್ತಾರೆ. ಹೌದೌದು, ಎಲ್ಲರೂ ಅದೇ ಉದ್ದೇಶದಲ್ಲೇ ಬರೋದು. ಮತ್ತು ಸಾಕಷ್ಟು ಜನ ಹೊರಗಡೆಯಿಂದನೇ ಎಲ್ಲ ಬಂದು ಮಾಡ್ತಾಯಿದ್ರು. ಅವರಿಗೆ ಬಾಡಿಗೆ ಕೊಡೋದು ಮತ್ತು ಇದೆಲ್ಲ ಏನೂ ಇರಲಿಲ್ಲ. ಈಗ ಸಲೀಸಾಗಿ ಈಸಿಯಾಗಿ ಅವ್ರದ್ದೊಂದು ಒಂದೊಂದು ಗ್ರೂಪ್ ಹಾಕ್ಕೊಂಡು ಬಂದುಬಿಡೋರು. ಗ್ರೂಪ್ ಹಾಕ್ಕೊಂಡು ಬಂದುಬಿಟ್ಟು ಏನು ಮಾಡೋರು, ಇಲ್ಲಿ ಧಾರಾಳವಾಗಿ ಒಂದು 10-15 ಕಡೆ ಬಟ್ಟೆಗಳೆಲ್ಲ ಹಾಕ್ಸ್ಕೊಳೋದು, ಇದು ಮಾಡೋದು. ಮತ್ತು ಅವ್ರನ್ನ ಜನಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಅರ್ನಿಂಗು ನಡೀತಾ ಇತ್ತು. ಈಗ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಎಲ್ಲದಕ್ಕೂ ಬ್ರೇಕ್ ಆಗಿದೆ. ಇನ್ನು ಮುಂದೆ ಇದೇ ಥರ ಮಾಡ್ಕೊಂಡು, ಬಟ್ ಏನಂದರೆ ಅದೇ ಥರನೂ ಕ್ರೈಮ್ಸು ಆಗುತ್ತೆ ಮುಂದೆ. ಕ್ರಮೇಣ ಇದು ಜಾಸ್ತಿ ಆಗಿ ಈ ಕಲ್ಕಟ್ಟ ಥರ ಎಲ್ಲ ಫುಲ್ಲು ಜನ ಎಲ್ಲಿ ನೋಡಿದ್ರು ಬರೀ ಜನ ಜಾತ್ರೆನೇ. ಮತ್ತು ಹೊರಗಡೆಯಿಂದ ಬಂದು ಸೇರಿಕೊಂಡು ಎಲ್ಲರೂ ಬಂದು ಇಲ್ಲೇ ತುಂಬ್ಕೊಂಡು ಹೋಗ್ತಾರೆ. ಅದೇ ಥರನೂ ಪ್ರಾಬ್ಲಮ್ಮು ಆಗುತ್ತೆ, ಎಲ್ಲ ಇಲ್ಲಿ ಜನಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಅದು ಮುಂದೆ ಒಂದು ಸ್ವಲ್ಪ ಇದೇ ಥರ ಇದ್ದರೆ ಸ್ವಲ್ಪ ಸರಿ ಹೋಗ್ಬೋದು. ನಾರ್ಮಲ್ ಮೊದಲೇ ಆಗಿತ್ತು ಆ ಥರ ಆಗೋದೇ ಒಂದು ಒಳ್ಳೆಯ ಇದು ಅಂತ ನಾವು ಅಂದ್ಕೊಳ್ತೀವಿ. ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇವರೆಲ್ಲ ಇವ್ರ ಮೇಲೆ ನಮ್ಮ ರಾಜಕೀಯ ಇವ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ. ಸಚಿವ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ. ಈಗ ಒಂದು ಶಾಕ್ ಮೇಲೇ ಸ್ವಲ್ಪ ಸರಿಯಾಗಿದೆ. ಇನ್ನು ಮುಂದೆ ಹೀಗೆ ಎಲ್ಲ ಮಾಡ್ಕೊಂಡೋದ್ರೆ ಸರಿ ಹೋಗ್ಬೋದು ಅಂತ ನನಗನ್ಸುತ್ತೆ. ಮಾಡ್ತಾ ಇದ್ದಾರೆ ಮೇಡಮ್, ಗ್ರ್ಯಾಜುಲಿ ಅದನ್ನು ಅದೇ ಥರ ಅಡ್ಜಸ್ಟ್ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ದಿವಸ ಬೇಕಾಗುತ್ತೆ. ಎಲ್ಲನೂ ಇಲ್ಲಿ ಜನರಲ್ಲಾಗಿ ಎಲ್ಲ
ಅದು ಜನ ಬರುವಾಗ ಒಂಥರ ಇತ್ತು, ಈಗ ಬರೋದು ಕಡಿಮೆ ಆದಮೇಲೆ ಒಂಥರ ಆಗುತ್ತೆ. ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಮಾಮೂಲಿ ಪಾಯಿಂಟ್ ಆಗುತ್ತೆ. ಬರೋದು ಓಕೆನಾ, ಬರ್ದಿರೋ ಜನ ಬರ್ದಿರೋ ಥರ ಇದ್ರೆ ಓಕೆನಾ? ಇಲ್ಲ. ಇವಾಗ ಈಗೇನಾಗಿದೆ ಅಂತಂದರೆ ನೋಡಿ, ಇವಾಗ ಈ ಬೇರೆ ಕಡೆಯಿಂದ ಇವಾಗ ಇಲ್ಲಿ ಜನ ಇಲ್ಲಿ ರೋಡ್ನಲ್ಲಿ ಇಡ್ತಾರೆ ಅಂತ ಅಂದ್ಬಿಟ್ರೆ ಬೇರೆ ಏರಿಯಾಯಿಂದ ಇಲ್ಲಿ ಬರೋರು, ಮತ್ತು ಇಲ್ಲಿಂದ ಅಲ್ಲಿಟ್ರೆ ಇಲ್ಲಿಂದ ಅಲ್ಲಿ ಹೋಗೋರು, ಇದೆಲ್ಲ ಇತ್ತು. ಬಟ್ ಇವಾಗ ಏನಿಲ್ಲ, ಇವಾಗ ನಮಗೆಲ್ಲ ನಮ್ಮ ವ್ಯಾಪಾರಗಾರರಿಗೆ ಏನಾಗುತ್ತೆ, ನಾರ್ಮಲ್ ಇದು ನಡ್ಕೊಂಡು ಹೋಗ್ತಾ ಇರ್ತದೆ, ಏನು ತೊಂದರೆ ಇಲ್ಲ, ನಿಮ್ಮಲ್ಲಿ ಏನು ಚೇಂಜಸ್ ಆಗಿಲ್ಲ? ಏನು ಚೇಂಜಸ್ ಏನಾಗಿಲ್ಲ. ಬರೋರು ಬಂದೇ ಬರ್ತಾರೆ, ಎಲ್ಲ ಇದು ಆಗಿ ನಡೀತಾ ಇರುತ್ತೆ. ಜನ ಇವಾಗ ನೋಡಿ ಅಲ್ಲಿ ಎಲ್ಲ ರೋಡ್ನಲ್ಲಿ ಗಲೀಜು ಮತ್ತು ಇದೆಲ್ಲ ಏನಾದರೂ ಪೇಪರ್ಸು ಅದು ಇದು ಎಲ್ಲ ಹಾಕಿ ಒಂದು ಇದೆಲ್ಲ ನಡೀತಾ ಇತ್ತು. ಸ್ವಲ್ಪ ಸ್ವಚ್ಛ ಆಗ್ಬೋದು, ಮುಂದೆ ಇನ್ನೂ ಹೇಗೆ ಮಾಡ್ತಾರೆ ನೋಡಬೇಕು. ಇವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಸಚಿವರುಗಳು ಇವರೆಲ್ಲ ಡೆವಲಪ್ಮೆಂಟ್ ಮಾಡಿ ಏನೇನು ಇದು ಮಾಡ್ತಾರೆ. ಇತ್ತೀಚೆಗೆ 3 ವರ್ಷದಿಂದ 2-2.5 ವರ್ಷದಿಂದ ಏನಾಗಲಿಲ್ಲ. ಇನ್ನು ಮುಂದೆ ಸ್ವಲ್ಪ ಇನ್ನು 1.5 ವರ್ಷ ಇದೆ. ಇನ್ನು 1.5 ವರ್ಷ ಇದೆ. ಅವರು ಸ್ವಚ್ಛವಾಗಿ ಸಿಟಿನ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡೋದ್ರೆ ಇವ್ರಿಗೂ ಒಂದು ನೇಮ್ ಬರುತ್ತೆ, ಒಳ್ಳೆಯ ಹೆಸರು ಬರ್ತದೆ. ಅದು ಮಾಡೋರು ಇವ್ರ ಕೈಲೇ ಇದೆ. ಎಲ್ಲರಿಗಿಂತ ಸಾರ್ವಜನಿಕರು ಮಾತಾಡೋದಕ್ಕಿಂತ ಅವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದೆ ಹೊರತು ಬೇರೆ ಏನಿಲ್ಲ.